ಐಕೂರಾರ್ಯ ಪ್ರಿಯಂ ಶಿಷ್ಯಂ ಗುರುವರದೇಂದ್ರ ಪದಾರ್ಚಕಂ ಸದಾ ಸುಳಾದಿಪದ ವಕ್ತಾರಾಂ ಕುಪ್ಪೇರಾಯ ಗುರುಂಬಜೆ. ಅಜ್ಞಾನ ತಿಮಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಬಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿ. ಶ್ರೀಚರಣ ವರ್ಚಿಸುವೆ ವಾಚಾಮ ಗೋಚರ ನಿಶಾಚಯಾದಹನ ಖೇಶರೇಶ ಲೋಚನಾಯುಗಳಕ್ಕೆ ಗೋಚರನಾಗದೆ ಸೂಚಿಸು ಮನಸಿಗಾಲೋಚನೆಯ ಯಾಚನವಿದೆ ಬೇಕು ಊಚ ಪದವಿಯ ನೊಲ್ಲೆ ಯಾಚನಗೊಳಿಸದಿರು ನೀಚ ನರನ ಭೂಚೋರಹರ ವಿಜಯ ವಿಠಲ ಸರಸಿಜ ಲೋಚನ ಪಾಪ ವಿಮೋಚನನೇ. ಕಾವಲ ಉಳ್ಳಗಲ ದಿವಿಗೆ ಪೆಚ್ಚಿಸಿದ ಇವ ಸುಧಿಯೊಳಗೆ ಆವನಾದರೂ ಉಂಟೆ ಆವಾವ ಜನನದ ಆವಾವ ಕರ್ಮದ ಆವಳಿಗಳು ಇರಲು ಸಾವಿರ ಬಗೆಯಿಂದ ದೇವ ನಿನ್ನಯ ಚರಣ ಸೇವೆಯನು ಒಮ್ಮೆ ಸೇವಿಸಲು ಪಾಪ ಉಳಿಯಾವೋ ಕಾಣೋ ದಿವಸ್ಪತಿ ನಾಮ ವಿಜಯ ವಿಠಲರೇಯ. ದೀವಿಗೆ ಸ್ವಲ್ಪಕ್ಕೆ ಕಾವಳ ನಿಲ್ಲುವುದೇ ಒಂದೊಂದು ಜನನದಲ್ಲಿ ಒಂದೊಂದು ಪಾಪಗಳು ಬಂದು ಪೊಂದಿದವೆಲ್ಲ ಗಣನೆ ಮಾಡೆ ಎಂದಿಗೆ ಸವಿಯದ ಅಂಧಕ ಮರೆವದೆ ನೆಂದು ಪೆಳಲಿ ಎನ್ನ ಕುಂದುಗಳ ಮಂದಿರದೊಳಗೆಲ್ಲ ಅಂಧಕಾರವೇ ತುಂಬೆ ಒಂದೊಂದು ಮೂಲಿಗೆ ಒಂದೊಂದು ದೀಪವ ತಂದಿಡುವರೆ ಮುಕುಂದ ವಿಜಯ ವಿಠಲ. ದ್ವಂದ್ವ ಪಾಪಕ್ಕೆ ನಾಮ ಒಂದೇ ಸಾಲದೆ ದೇವಾ. ಜನಿಸಬೇಕಾದರೆ ಜನಿಸಬೇಕಯ್ಯ ಪಂಚಾನನ ಗರ್ಭದಲ್ಲಿ ಬಂದು ಜನಿತವಾಗಿ ವನದೋಳು ತಿರುಗುವ ಘನ ಗಜ ಕುಂಭಸ್ಥಳವನು ಸೀಳಿ ಎದುರಿಲ್ಲ ಎನ್ನುತ್ತಾಚರಿಸಿದಂತೆ ಮನೋವಾಚಕದಲ್ಲಿ ದಾಸತನ ಪಡೆವೆನೆಂಬುವ ವನಜನಾಭನೆ ನಿನ್ನ ಒಲಿಸಿಕೊಂಡು ಘನಮಾಯವನು ಮಿಂದನು ಮಾಡಿ ಕಾಮಕ್ರೋಧವನು ಸೀಳಿ ಮೃಗನಂತೆ ತನುವಿನೋಳಿರಬೇಕು ನೆನೆವರ ಪರಿಪಾಲ ವಿಜಯ ವಿಠಲ ನಿನ್ನ ಅನುಸರಿಸಿ ಜ್ಞಾನತನು ಜ್ಯೋತಿ ಪಡೆಯಬೇಕು. ದಾಸನಾದರೆ ನಿನ್ನ ದಾಸನಾಗಲಿಬೇಕು ಏಸೇಸು ಜನನ ಸಂಪಾದಿಸಿಕೊಂಡಾದರೂ ಮೋಸ ಪೋಗದೆ ದೂರವಾಸನಿಗೆರಗದೆ ಸಾಸೀರ ದೈವಗಳ ಸೇರದೆ ಬಯಲಾಸಿಗೆ ಮನವುಬ್ಬಿ ಹ್ರಾಸನಾಗದೆ ಪುಣ್ಯ ರಾಶಿಗಳಳಿಯದೆ ಲೇಸು ಭಕುತಿಯಲ್ಲಿ ಈಶಗಿರೀಶನೇ ವಿಜಯ ವಿಠಲ ನಿನ್ನ ದಾಸನಾದರೆ ದುಃಖ ಲೇಶವಾದರೂ ಇಲ್ಲ. ನಿನ್ನಯ ಮೂರ್ತಿಯ ನೋಡುವುದು ಒಂದಾನಂದ ನಿನ್ನ ಕೀರುತಿ ಕೇಳುವುದು ಒಂದಾನಂದ ನಿನ್ನ ವಾರುತಿ ಕೇಳುವುದು ಒಂದಾನಂದ ನಿನ್ನ ವಾರುತಿ ಪೇಳುವುದು ಒಂದಾನಂದ ನಿನ್ನ ಆರುತಿಯ ಕೊಂಬುವುದು ಒಂದಾನಂದ ನಿನ್ನ ಚರಿತೆಯ ಆಡುವುದು ಒಂದಾನಂದ ನಿನ್ನವನಾಗಿ ಮೆರೆವುದು ಒಂದಾನಂದ. ಅನಂತಾವತಾರ ವಿಜಯ ವಿಠಲರೇಯ ನಿನ್ನ ಪಾದದಲ್ಲಿ ಸೇರುವುದು ಒಂದಾನಂದ. ಒಳಗೆ ಬಲು ತುಂಬಿದ ಕತ್ತಲೆ ಎಂಬ ಅಜ್ಞಾನ ಕಳೆಯದಿರು ನಿಲವಾಗಿದ್ದರೆ ಇರಲಿ ಕಲಕಾಲ ನಾನದಕ್ಕೆ ಅಳುಕಿ ಅಂಜುವನಲ್ಲ ಚಲುವ ದೇವನೇ ನಿನ್ನ ಪೊಳೆವ ಪಾದದ ನಖ ಬೆಳಕು ಎನ್ನೊಳಗೊಮ್ಮೆ ಪೊಳೆದ ತರುವಾಯ ಬಲವಂತವಾದ ಕತ್ತಲೆ ಎಂಬೋ ಅಜ್ಞಾನ ಉಳಿವದೇನಯ್ಯ ಲೇಷ ಒಳಗೆ ಇದ್ದು ತೊಲಗದೆ ಬಲು ದೈವ ವೃಷಭಕ್ಷ ವಿಜಯ ವಿಠಲ ನಿನ್ನ
ಬೆಳಗು ತೋರಿಗೊಡಲು ಕತ್ತಲೆ ತಾನೇ ಓಡುವುದೋ. ಕ್ಷಣವೊಂದು ಬದುಕಿದರೂ ನಿನ್ನ ದಾಸ ನೆನೆಸಿ ತನುವಾಧರಿಸುವೆನು ಭರ್ಗ ವಿಜಯ ವಿಠಲ. ಕ್ಷಣವೊಂದು ಬದುಕಿದರೂ ನಿನ್ನ ದಾಸ ನೆನೆಸಿ ತನುವಧರಿಸುವೆನು ಭರ್ಗ ವಿಜಯ ವಿಠಲ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರಿ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿಯಲ್ಲಿ ಒಂದು ಸುಳಾದಿ, ದಾಸ್ಯ ಭಾವವೇ ಸಾಧನಕ್ಕೆ ಮುಖ್ಯವಾದದ್ದು, ಕಾಮಾದಿಗಳನ್ನು ಮೆಟ್ಟಿ ಹರಿದಾಸನಾಗಬೇಕು ಅಂತ ಹೇಳೋ ಸುಳಾದಿ. ಲೇಷ ದುಃಖ ಬಾರದು ಹರಿದಾಸನಾದರೆ, ಮಹದಾನಂದ ತುಂಬಿಬಿಡುತ್ತದ, ಎಲ್ಲ ನಮಗೆ ಆನಂದ ಪ್ರಾಪ್ತಿಯಾಗ್ತದ ಹರಿದಾಸನಾದರೆ ಅಂತ ಹೇಳೋ ಸುಳಾದಿ ಇದು. ಶ್ರೀಚರಣ ವರ್ಚಿಸುವೆ, ನಿನ್ನ ಚರಣ, ಭಾಗ್ಯವಂತವಾದ ನಿನ್ನ ಚರಣವನ್ನು ಅರ್ಚಿಸುವೆ. ವೇದಗಳಿಗೆ ಅಗೋಚರವಾದಂಥದ್ದು, ವಾಗಾಮಗೋಚರ ವಾಚಾಮಗೋಚರ, ಇದು ವೇದಗಳಿಗೆ ಅಗೋಚರವಾಗಿದ್ದು, ಅದು ವೇದಗಳಿಗೆ ಎಟಕದಲ್ಲ. ಸ್ವಾಮಿಯ ಗುಣಗಳನ್ನು ಬಗ್ಗೆ ಹೇಳಬೇಕು, ಸ್ವಾಮಿಯ ಪಾದಗಳ ಬಗ್ಗೆ ಬರೇ ನಾವು ಅರ್ಚನೆ ಮಾಡ್ತೀವಿ ಅಷ್ಟೇ ಆಗಲಿ, ವೇದಗಳಿಗೆ ಕೂಡ ಎಟಕಲ್ಲ. ನಿಶಾಚಯ ದಹನ, ನಿಶಾಚರರು ಅಂತಂದರೆ ದೈತ್ಯರು, ಕತ್ತಲೆ ಹೊತ್ತು ತಿರುಗಾಡುವವರು, ಅಂಥವರೆಲ್ಲ ದಹನ ಮಾಡುವಾತ. ಕೇಚರೇಶ, ದೇವತೆಗಳಿಗೆ ಈಶನಾದವನು. ಲೋಚನಾಯುಗಳಿಗೆ ಗೋಚರನಾಗದೆ, ನಮ್ಮ ಹೊರಗಣ್ಣಿಲಿಂದ ಕಾಣಿಸೋದಿಲ್ಲ ಸ್ವಾಮಿ, ನಮ್ಮ ಹೊರಗಣ್ಣಿಲಿಂದ ಕಾಣಿಸೋದಿಲ್ಲ. ಅದಕ್ಕೆ ಸೂಚಿಸು ಮನಸ್ಸಿಗೆ ಆಲೋಚನೆಯ, ನನಗೆ ಒಳಗಣ್ಣಿಲಿಂದ ನಿನ್ನ ನೋಡುವಂಥ ಭಾಗ್ಯ ಕರುಣಿಸು. ಅದು ಕರುಣಿಸಬೇಕು ಅಂತಂದರೆ ಅವನು ಸ್ವತಂತ್ರ, ನಾನು ದಾಸ ಎಂಬ ಎಚ್ಚರ ನನಗೆ ಕೊಡಬೇಕು ಸ್ವಾಮಿ. ಯಾಚನವಿದೆ ಬೇಕು, ನಾನು ಯಾಚಿಸ್ತಾ ಇದ್ದೀನಿ, ಏನು ಕೇಳ್ತಾ ಇದ್ದೀನಿ, ಊಚ ಪದವಿ ಒಲ್ಲೆ, ನನಗೆ ದೊಡ್ಡ ಪದವಿ ಬೇಡ. ಯಾಚನಾಗೊಳಿಸದಿರು ನೀಚ ನರನತ್ರ ಹೋಗಿ ಯಾಚನೆ ಮಾಡಿಸೋದು ಬೇಡ. ಈ ಕತ್ತಲೆ ಗುಂಪುವನ್ನು ದಹನ ಮಾಡು ಸ್ವಾಮಿ, ನನ್ನ ಒಳಗಿದ್ದಿದ್ದು ಅಂತ ಹೇಳಿ ಯಾಚನೆಗೊಳಿಸಬೇಡ ನೀಚನರನ್ನು. ಭೂಚೋರಹರ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಮೊದಲು ನಾವು ವರಾಹಸ್ವಾಮಿಯನ್ನೇ ನಾವು ಬೇಡ್ಕೋಬೇಕಂತೆ, ಬೆಳಗ್ಗೆದ್ದ ತಕ್ಷಣ ವರಾಹಸ್ವಾಮಿನ್ನೇ ಬೇಡ್ಕೋಬೇಕಂತೆ. ಯಾಕಂದರೆ ಆ ನಿಶಾಚರ ದಹನ ಮಾಡಿದಾತ ಆತ. ಮೊದಲು ಸಾಧನ ಅಂದರೆ ಮೊದಲು ಭಾಗವತದೊಳಗೆ ಮೊದಲನೇ ರೂಪ ಅಂತಂದರೆ ವರಾಹಸ್ವಾಮಿ. ಅದಕ್ಕೆ ಇಂದ್ರಿಯ ಮೇಲೆ ನಮ್ಮ ಸಾಧನ ನಮಗೆ ಅಂದರೆ ಲಗಾಮ್ ಇರಬೇಕು ಅಂತಂದರೆ, ಆ ಕುದುರೆಗೆ ಯಾವ ಥರ ಲಗಾಮ್ ಇರುತ್ತೆ, ಎರಡು ಕಡೆಯಿಂದ, ಒಂದು ಕಡೆಯಿಂದ 36 ನಾಡಿಗಳು, ಬಲಗಡೆ ಎಡಗಡೆ. ಈ ದೈತ್ಯರು ಇರ್ತಾರೆ ನಾಡಿಗಳಲ್ಲಿ, ಅವ್ರೇನು ಮಾಡ್ತಾ ಇರ್ತಾರೆ, ದೇವರ ಕಡೆ ಹೋಗ್ಲಾರ್ದಾಗಿ ನಮ್ಮ ಮನಸ್ಸನ್ನು ಬ್ಲಾಕ್ ಮಾಡ್ತಾ ಇರ್ತಾರೆ. ಅದಕ್ಕೆ ಈ ಇಂದ್ರಿಯಗಳನ್ನು ನಮಗೆ ದೇವರ ಕಡೆ ಹೋಗ್ಲಾರ್ದಾಗೆ, ಅಂದರೆ ಆ ಕಡೆ ಹೋಗ್ಲಾರ್ದಾಗಿ ಮನಸ್ಸು ಬೇರೆ ಕಡೆ ಕಳಿಸ್ತವೆ. ಅದಕ್ಕೆ ನಾಡಿ ಶೋಧನ ಮಾಡಬೇಕು ಅಂದರೆ ಇದು ನಾವು ಹೇಳ್ತಾರೆ, ಕ್ರೋಢ 72 ನಾಡಿಗತ ದೇವತೆಗಳ ರೂಪಗಳ ಇದ್ದಾಗ ಅಂತ ಹೇಳ್ತಾರೆ. ಅದಕ್ಕೆ ವರಾಹಸ್ವಾಮಿ 72,000 ನಾಡಿ ರೂಪದಲ್ಲಿ ಇರ್ತಾನೆ. ಹೀಗಾಗಿ ನಾವು ಭೂಚೋರಹರ ಅಂತಂದರೆ ವರಾಹಸ್ವಾಮಿನ ನಾವು ದಿನಾಲಿ ಬೆಳಗ್ಗೆದ್ದಗಳಿಗೆ ಪ್ರಾರ್ಥನೆ ಮಾಡಬೇಕು. ನಮ್ಮ ಒಳಗೆ ನಿಂತು ದೈತ್ಯರು, ಈ ಕುದುರೆಗೆ ಲಗಾಮ್ ಇದ್ದಂಗೆ ದೈತ್ಯರು ಇರ್ತಾರೆ, ದೇವತೆಗಳು ಇರ್ತಾರೆ. ಆ ದೈತ್ಯರು ಬೇರೆ ಕಡೆ ನಮ್ಮನ್ನು ಕರ್ಕೊಂಡು ಹೋಗ್ಲಾರ್ದಾಗಿ ನೋಡಪ್ಪ ಅಂತ ಕೇಳ್ಕೋಬೇಕು. ಸರಸಿಜ ಲೋಚನ ಪಾಪ ವಿಮೋಚನ, ಸರಸಿಜ ಲೋಚನ ಪಾಪ ವಿಮೋಚನ, ನನ್ನ ಕಾಪಾಡು ಸ್ವಾಮಿ ಅಂತ ಈ ಕೇಳ್ಕೊತಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಆಮೇಲೆ ಮಟ್ಟತಾಳದ್ರೊಳಗೆ ಕಾವಳ ಅಂದರೆ ರಕ್ಷಣ ಉಳ್ಳ ಅಗಲ ದೀವಿಗೆ, ರಕ್ಷಣ ವಲಯ ಇರೋ ಅಗಲ ದೀಪ ಅಂತಂದರೆ, ದೀವಟಿಗಿ ಅಂತಂದರೆ ದೀಪ ಅಂದರೆ ಅದು ಸೂರ್ಯ. ಅಂಥ ದೀಪ ಹಚ್ಚಿದವರು ಯಾರೂ ಇಲ್ಲ, ಸ್ವಾಮಿ ಒಬ್ಬನೇ ಅದಿಲ್ಲಿ ಇದ್ದಿದ್ದು. ಸೂರ್ಯ ರಥದಲ್ಲಿ ಸೂರ್ಯನ ರಕ್ಷಣೆಗಾಗಿ ಕೂತಿದ್ದವರೇ ಎಲ್ಲ ದೇವತೆಗಳು. ಸೂರ್ಯನಕ್ಕಿಂತ ಕೆಳಗಿನ ಕಕ್ಷದವರಿದ್ದರೆಲ್ಲರೂ ಸೂರ್ಯನ ಕೂಡ ದೈತ್ಯರು ಬಂದು ನುಂಗಬೇಕು ಅಂತ ನೋಡಿದಾಗೆಲ್ಲ ಇವರು ಕಾಪಾಡ್ತಾ ಇರ್ತಾರೆ. ನಮ್ಮ ಎಷ್ಟೋ ಜನ್ಮದ ಆ ಥರ ಇದ್ದಾಗೆ ನಮ್ಮ ಎಷ್ಟೋ ಜನನದ ಕರ್ಮಗಳು
ಆವಳಿಗಳು ಇರಲು ಸಾವಿರ ಬಗೆಯಿಂದ ದೇವ ನಿನ್ನಯ ಚರಣ. ಇದು ನೀನು ಹೇಗೆ ಸೂರ್ಯನ ಕಾಪಾಡ್ತೀಯೋ ನಿತ್ಯ ಎಲ್ಲ ದೇವತೆಗಳೊಳಗೆ ಇದ್ದು, ನಾನು ಸಾವಿರಾರು ಜನ್ಮ ಪಾಪಗಳು ಮಾಡಿದ್ದೀನಿ, ಕರ್ಮಗಳು ಮಾಡಿದ್ದೀನಿ. ಇದನ್ನ ಸೂರ್ಯ ಬಂಧುಗಳಿಗೆ ಯಾವ ಥರ ಕತ್ತಲು ಹೋಗುತ್ತೇನೋ, ನಿನ್ನ ದಾಸನ ಅಂತ ಅನಿಸ್ಕೊಂಡ ಮೇಲೆ ಸೇವೆ ಮಾಡಿದರೆ ನನ್ನ ಪಾಪಗಳೆಲ್ಲ ಹೊರಟೋಗ್ತವೆ. ಅದು ದೇವರ ಸ್ಮರಣೆ ಮಾಡೋ ಕಾಲಕ್ಕೆ ಅದು ಬರಬೇಕು, ನಮಗೆ ಆ ನಂಬಿಕೆ ಬರಬೇಕು. ಈ ಸೇವಿಸಲು ಪಾಪ ಉಳಿಯವೂ ಕಾಣೋ, ದೇವ ನಿನ್ನಯ ಚರಣ ಸೇವಿಸಿದರೆ ಆ ಪಾಪಗಳು ಯಾವೂ ಇರೋದಿಲ್ಲ. ಅದು ಇವಾಗ ಹೇಳೋ ಕಾಲಕ್ಕೆ, ಸುಳಾದಿ ಹೇಳೋ ಕಾಲಕ್ಕೆ ಬರುತ್ತೆ. ನಿತ್ಯ ಅನುಸಂಧಾನಕ್ಕೆ ಬರಬೇಕು. ಸ್ವಾಮಿ, ನೀನು ಒಳಗೆ ನಿಂತು ಮಾಡಿಸ್ತಾ ಇದ್ದಿ, ನಿನ್ನ ಚರಣ ನಾನು ಹಿಡಿದಿದ್ದೀನಿ, ನೀನು ನನ್ನ ಮೋಸ ಮಾಡಲ್ಲ, ನೀನು ನನ್ನ ಕರ್ಕೊಂಡು ಹೋಗ್ತಿ, ಎಲ್ಲಿಗೆ ಹೋಗಬೇಕು ಅಂತ ನನ್ನ ಇದ್ರೊಳಗಿದ್ದದೋ ನೀನು ಹಾಗೆ ದಾರಿ ತೋರಿಸ್ತಿ, ನಿನ್ನ ನಾಮಸ್ಮರಣೆಯಲ್ಲಿ ಸದಾ ಇಟ್ಟಿರ್ತಿ. ಈ ನಂಬಿಕೆ ನಮಗೆ ಬಂತು ಅಂದರೆ ದಿವಸ್ಪತಿ ನಾಮ ಅಂದರೆ ಸೂರ್ಯನೊಳಗೆ ಸೂರ್ಯನಾಮಕನಾಗಿ ಇದ್ದ ನಮ್ಮಪ್ಪ ವಿಜಯ ವಿಠ್ಠಲರೇಯ, ದೋಷ ರಾಶಿ ದಹನ ಮಾಡಕ್ಕೆ ನಿಂತಿದ್ದೀಯಪ್ಪ ನೀನು. ದೀವಿಗೆ ಸ್ವಲ್ಪಕ್ಕೆ ಕಾವಳ ನಿಲ್ಲುವುದೇ. ನೀನು ನನ್ನ ಜೀವನಕ್ಕೆ, ನಮ್ಮೆಲ್ಲರ ಜೀವನಕ್ಕೆ ಸೂರ್ಯ ಇದ್ದಂಗೆ. ಯಾವ ಥರ ಸೂರ್ಯ ಬಂಧುಗಳಿಗೆ ಬೆಳಕು ಬರುತ್ತೇನೋ ಆ ಥರ ನನ್ನ ಒಳಗೆ ಕತ್ತಲು ತುಂಬಿದೆ, ನನ್ನ ಪಾಪ ಅಂಬೋ ಕತ್ತಲು ತುಂಬಿದೆ. ಅದನ್ನು ದಹನ ಮಾಡಿ, ದೋಷ ರಾಶಿಗಳೆಲ್ಲ ದಹನ ಮಾಡಿ ನೀನು ನಿಂತಿದ್ದೀಯಪ್ಪ ಅಂಥೇಳಿ ನಮಗೆ ಆ ಅನುಸಂಧಾನ ಸದಾ ಬರ್ತಾ ಇದ್ದರೆ ಅದು ದಾಸತ್ವ ಅಂತ ಅನಿಸ್ಕೊಳ್ಳೋದು. ಆಮೇಲೆ ಒಂದೊಂದು ಜನನದಲ್ಲಿ ಒಂದೊಂದು ಪಾಪಗಳು, ಇಲ್ಲಿ ಜಾಸ್ತಿ ಲೆಕ್ಕ ಇಡ್ತಾ ಇಲ್ಲ, ಜನ್ಮ ಜನ್ಮಕ್ಕೆ ಒಂದೊಂದು ಪಾಪ ಕೌಂಟ್ ಮಾಡಿದರೆ ಕೂಡ ಆ ಪಾಪಗಳೆಲ್ಲ ರಾಶಿ ರಾಶಿಯಾಗಿರ್ತಾವಂತೆ. ಅದು ಸವಿಯೋದೇ ಇಲ್ಲ. ಅಂದರೆ ನಾವು ಮಾಡಿದ ಪಾಪಗಳು ಒಂದೊಂದು ಜನ್ಮಕ್ಕೆ ಒಂದೇ ಪಾಪ ತಗೊಂಡ್ರೆ ಅಂಥದ್ದು ಎಷ್ಟು ಜನ್ಮಗಳನ್ನಾಗಿ ಎಷ್ಟೆಷ್ಟು ಪಾಪ ಮಾಡಿರ್ತೀವಪ್ಪ. ಎಂದಿಗೂ ಸವಿಯದ ಅಂದಕ ಮರೆವದೆ ನೆಂದು ಪೇಳಲಿ ಎನ್ನ ಕುಂದುಗಳ, ಏನಂತ ಹೇಳಿ ನನ್ನ ಕುಂದುಗಳು. ಹಾಗಂಥೇಳಿ ರೂಮೆಲ್ಲ ಕತ್ತಲಿದ್ದದ ಅಂದರೆ ಇಲ್ಲಿ ನೋಡ್ರಿ, ಮಂದಿರದೊಳಗೆಲ್ಲ ಅಂಧಕಾರವ ತುಂಬೆ, ಒಂದೊಂದು ಮೂಲಿಗೆ ದೀಪ ಹಚ್ಚಲ್ಲಲ್ಲ, ಒಂದೇ ದೀಪ ಹಚ್ತಾರೆ. ಅದೇ ಥರ ನನ್ನ ಎಲ್ಲ ಪಾಪಕ್ಕೆ ಒಂದೇ ನಾಮ ಸಾಕು. ದ್ವಂದ್ವ ಪಾಪಕ್ಕೆ ನಾಮ ಅಂತ ಹೇಳ್ತಾರೆ. ದ್ವಂದ್ವ ಪಾಪ ಅಂದಾಗೆ ಎರಡು ಥರವಾದ ಪಾಪ. ಒಂದು ಎಚ್ಚರದಾಗಿರೋ ಕಾಲಕ್ಕೆ ಜಾಗೃತಿ ಅವಸ್ಥೆದಾಗಿದ್ದಲ್ಲಿ ಮಾಡಿದ ಪಾಪ, ಇನ್ನೊಂದು ಸ್ವಪ್ನದಾಗೆ ಕೂಡ, ಅಥವಾ ತಿಳಿದು ಮಾಡೋ ಪಾಪ, ತಿಳಿಯದೇ ಮಾಡೋ ಪಾಪ. ಜ್ಞಾತ ಪಾಪ, ಅಜ್ಞಾತ ಪಾಪ ಅಂತ ಹೇಳ್ತಾರೆ. ಅದೆಲ್ಲ ಪಾಪಗಳು ಅಂತ ಎರಡು ದ್ವಂದ್ವ ಪಾಪಕ್ಕೆ ನಿನ್ನ ನಾಮ ಒಂದೇ ಸಾಕಪ್ಪ, ಎಲ್ಲ ಪಾಪಹರಣ ಆಗ್ತದ. ಅದು ನಂಬಿಕೆಯಿಂದ ಆ ದೇವರ ನಾಮಸ್ಮರಣೆ ಮಾಡಿದರೆ ಅದು ದಾಸತ್ವ ಇದ್ದವನು ಮಾಡೋ ಬಗೆ ಅಂತ ಹೇಳ್ತಾ ಇದ್ದಾರೆ ವಿಜಯದಾಸರು. ಆಮೇಲೆ ಜನಿಸಬೇಕಾದರೆ ಜನಿಸಬೇಕಯ್ಯ ಪಂಚಾನನ ಗರ್ಭದಲ್ಲಿ. ಪಂಚಾನನ ಗರ್ಭದಲ್ಲಿ ಅಂದರೆ ಸಿಂಹನ ಗರ್ಭದಲ್ಲಿ. ಸಿಂಹನ ಗರ್ಭ ಅಂದರೆ ಅರ್ಥ ಸಿಂಹನೊಳಗೆ ಹುಟ್ಟಬೇಕು ಅಂತಲ್ಲ. ಸಿಂಹ ಹೇಗೆ ಹೆದರ್ಲಾರ್ದಾಗಿ ಹೋಗಿ ಒಂದು ಆನಿನ ಗಜ ಗರ್ಭದಲ್ಲಿ ಬಂದು ಜನಿತನಾಗಿ ವನದೊಳಗೆ ತಿರುಗುವ ಘನ ಗಜ ಕುಂಭಸ್ಥಳಕ್ಕೆ ಹೊಡಿತದ. ಅದೇ ಸೀಳಿ ಎದುರಿಲ್ಲದೆ ಚರಿಸ್ತಾ ಇರ್ತದಂತ. ಅದೇ ಥರ ಕಾಮ ಕ್ರೋಧ ದಾಸತನದಲ್ಲಿ ನಾನು ಮನೋವಾಚದಲ್ಲಿ, ಮನೋವಾಚ ಕಾಯದಿಂದ ಹರಿ ನೀ ಸ್ವತಂತ್ರ ನಾ ಸ್ವತಂತ್ರ ಅಂತ ಸದಾ ಇರೋ ಥರ ಮಾಡು. ಆ ಥರ ಹುಟ್ಟಿಸು ನನ್ನ. ನಾನು ಬೇರೆ, ನನ್ನ ದೇಹ ಬೇರೆ. ನಾನು ಎಂಬುದು ಪೊರೆ, ಅದು ಹೋದರೆ ನೀನೇ ಎಂಬೋ ಎಚ್ಚರ ನನಗೆ ಬರ್ತದೆ. ಅದಕ್ಕೆ ಮನೋವಾಚದಲ್ಲಿ ದಾಸತನ ಪಡೆವೆನೆಂಬುವ ಆ ಥರ ಸಿಂಹ ಥರ ಅಂದರೆ ನಿನ್ನ ನಾಮಸ್ಮರಣೆ ಮಾಡೋ ಸಿಂಹನ ಥರ ನನ್ನ ಹುಟ್ಟಿಸು. ವನಜನಾಭನ ನಿನ್ನ ಒಲಿಸಿಕೊಂಡು ಘನ ಮಾಯವನ್ನು ಹಿಂದನು ಮಾಡಿ, ಎಲ್ಲ ಮಾಯಗಳನ್ನ ಹಿಂದ ಮಾಡಿ ಕಾಮ ಕ್ರೋಧಗಳನ್ನೆಲ್ಲ ಸೀಳಿ ಮೃಗನಂತೆ ತನುವಿನೊಳಿರಬೇಕು. ನನ್ನ ಶರೀರದೊಳಗೆ ನಾನು ಆ ಥರ ಇರಬೇಕು. ಯಾವುದೇ ತನುವು ಧರಿಸಿದ್ರೆ ಕೂಡ ನಿನ್ನ ನಾಮಸ್ಮರಣೆ
ನೀನು ಸ್ವತಂತ್ರ, ನಾನು ಅಸ್ವತಂತ್ರ, ನನ್ನ ದೇಹ ಬೇರೆ, ನಾನು ಬೇರೆ, ಇದು ತಿಳ್ಕೊಂಡು ಇರೋ ಥರ ಮೃಗನ ಥರ ನನ್ನ ಇರೋ ಥರ ಮಾಡು. ನೆನೆವರ ಪರಿಪಾಲ, ಯಾರು ನೆಂದರೆ ಅವರೇ ಪರಿಪಾಲನ ಮಾಡುವಂಥ ವಿಜಯ ವಿಠಲ ನಿನ್ನ ಅನುಸರಿಸಿದರೆ ಸಾಕಪ್ಪ. ಜ್ಞಾನ ತನುಜ್ಯೋತಿ ಪಡೆಯಬೇಕು. ಜ್ಞಾನ ಅಂಬೋ ಜ್ಯೋತಿನ ನೀನು ನನಗೆ ಕೊಡಬೇಕು. ಚಿಂತನೆ ಮಾಡಿದರೆ ಜ್ಞಾನತನು ಪಡಿ, ಅಂದರೆ ದಾಸನಾದರೆ ನಿನ್ನ ದಾಸನೂ ಅಂತ ಅನಿಸ್ಕೊಳ್ಳಬೇಕು. ನಾನೇ ಅನ್ನೋ ಮಾಯವನ್ನು ಕಾಮಕ್ರೋಧಗಳನ್ನು ಸೀಳಿ ಮೃಗನಂತೆ ಇರಬೇಕು ಅಂಥೇಳಿ ವಿಜಯದಾಸರು ಇಲ್ಲಿ ಅತ್ಯದ್ಭುತವಾಗಿ ನಾವು ಪ್ರತಿದಿನ ಮಾಡೋ ಇದೇ ಕೆಲಸ. ಏನೇ ಮಾಡಿದ್ರು, ಒಂದು ದಾನ ಕೊಟ್ಟರು, ಒಂದು ನಮಸ್ಕಾರ, ನಾನು ಗುಡಿಗೆ ಹೋಗಿ ಬಂದೆ, ನಾನು ನಮಸ್ಕಾರ ಮಾಡಿದೆ, ನಾನು ಹೇಳಿದೆ, ನಾನು ಮಾಡಿದೆ, ಇದು ಅಂದು ಎಲ್ಲಿರಲಿದ್ದ ಪಾಪಗಳನ್ನೆಲ್ಲ ನಾವು ತಂದ್ಕೊತಾ ಇದ್ದೀವಿ. ಒಳಗೆ ನಿಂತು ಸ್ವಾಮಿ ಮಾಡಿಸ್ತಾ ಇದ್ದಾನೆ ಅಂಬೋದನ್ನು ತರಬೇಕು ಅಂಥೇಳಿ ವಿಜಯದಾಸರು ಹೇಳ್ತಾ ಇದ್ದಾರೆ. ಇದು ಆಮೇಲೆ ಮುಂದಿನವು 3 ಇನ್ನೊಂದು ಇದರೊಳಗೆ ಹೇಳ್ತೀನಿ. ಹರೇ ಶ್ರೀನಿವಾಸ. ಆಮೇಲೆ ತ್ರಿವಿಡತಾಳದ್ರೊಳಗೆ ಹೇಳ್ತಾ ಇದ್ದಾರೆ, ದಾಸನಾದರೆ ನಿನ್ನ ದಾಸನಾಗಲಿಬೇಕು. ದಾಸನು ಅಂತ ಅನ್ಸ್ಕೊಂಡ್ರೆ ಅವರು ಇವರು ಯಾರೋ ಕಾಲಿಗೆ ಬೀಳೋದಲ್ಲ, ನಿನ್ನ ದಾಸನ ಅನ್ಸ್ಕೋಬೇಕು. ಏಸೇಸು ಜನನ ಸಂಪಾದಿಸಿಕೊಂಡಾದರು. ಎಷ್ಟೋ ಜನ ಆ ಬಾಬಾ ಈ ಬಾಬಾ ಅಂತ ಹೋಗೋದು, ಅವ್ರು ಯಾರೋ ಮಂತ್ರ ಕೊಡ್ತಾರೆ, ತಂತ್ರ ಹಾಕ್ತಾರೆ, ಅವರು ಇದು ಕೊಡ್ತಾರೆ, ಬೂದಿ ಕೊಡ್ತಾರೆ, ಇದು ಕೊಡ್ತಾರೆ ಅಂಥೇಳಿ ಹೋಗ್ತಾ ಇರ್ತಾರೆ. ಅಂಥದ್ದು ಹೋಗಿ ಅಲ್ಲಿ ಯಾರು ಕಾಲಿಗೆ ಬೀಳೋ ಥರ ಮಾಡಬೇಡ ಸ್ವಾಮಿ. ದಾಸನಾದರೆ ನಿನ್ನ ದಾಸನಾಗಬೇಕು. ನೀನು ಸ್ವತಂತ್ರ ಅಂಬೋ ಎಚ್ಚರ ಬರಬೇಕು ನನಗೆ. ಏಸೇಸು ಜನ್ಮ ಕೊಂಡಾದರೂ ಮೋಸ ಹೋಗದೆ, ದುರ್ವಾಸನಿಗೆರಗದೆ, ಕೆಟ್ಟ ಕಡೆಗೆ ಹೋಗಬಾರ್ದು, ಅಹಂಕಾರಕ್ಕೆ ಹೋಗಬಾರ್ದು, ಕೆಟ್ಟ ಕಡೆಗೆ ಹೋಗಬಾರ್ದು, ಯಾರ್ಯಾರೋ ಕಾಲು ಹಿಡಿಗಬಾರ್ದು, ಸಾಸಿರ ದೈವಗಳ ಸೇರದೆ, ಯಾರ್ಯಾರೋ ಬೇರೆ ಬೇರೆ ದೇವತೆಗಳು ಅಂಥೇಳಿ ಅಂಥ ಕಡೆಯಲ್ಲಿ ಸೇರ್ಲಾರ್ದಾಗಿ, ಬಯಲಾಸಿಗೆ ಮನವುಬ್ಬಿ ಯಾವುದೋ ಅವರು ಇದು ಮಂತ್ರ ಹಾಡ್ಕಿ ಕೊಟ್ಟುಗಳಿಗೆ ನಮ್ಗೆ ಇದು ರೊಕ್ಕ ಬಂತು, ನಮ್ಮ ಮಕ್ಕಳು ಹುಟ್ಟಲಿಲ್ಲ, ಅವ್ರ ಹತ್ರ ಹೋಗಿ ಬಂದಮೇಲೆ ಮಕ್ಕಳು ಹುಟ್ಟಿದ್ರು, ಹೀಗೆಲ್ಲ ಅಂದ್ಕೊಂಡು ಆ ಮನಸ್ಸಿಗೆ ಒಬ್ಬಲಾರ್ದಾಗಿ ಅವೆಲ್ಲ ಆ ಕ್ಷಣಿಕಕ್ಕೆ ಕೊಡಬಹುದು. ಯಾರಾದರೂ ಕೊಟ್ಟರೆ ಕೂಡ ಅದು ಅವರಿಗೆ ದೇವರು ಕೊಟ್ಟಿದ್ದ ಶಕ್ತಿ ಅಷ್ಟೇ ಆಗಲಿ. ನಾವು ದೇವರನ್ನು ಬಿಟ್ಟು ಬೇರೆ ಕಡೆ ಹೋಗಬಾರದು. ಮನವುಬ್ಬಿ ಹ್ರಾಸನಾಗದೆ, ಪುಣ್ಯ ಇಳಿಯದೆ, ಪುಣ್ಯ ರಾಶಿಗಳನ್ನು ಇಳಿಸ್ಲಾರ್ದಾಗಿ, ಅಂದರೆ ನಾವು ಎಲ್ಲೂ ಕೆಟ್ಟ ಕಡೆ ಹೋಗಲಾರ್ದಾಗಿ ಲೇಸು ಭಕುತಿಯಲ್ಲಿ, ಒಳ್ಳೆ ಭಕುತಿಯಲ್ಲಿ ತಿರುಪತಿ ಈಶಗಿರೀಶನೇ ಅಂದರೆ ತಿರುಪತಿ ಅಂತಲೇ ಹೇಳ್ಬೋದು. ತಿರುಪತಿ ತಿಮ್ಮಪ್ಪ ನಿನ್ನ ದಾಸನಾದರೆ ದುಃಖ ಲೇಷವಾದರೂ ಇಲ್ಲ. ನಿನ್ನ ದಾಸ ಅಂತ ಅನಿಸ್ಕೊಂಡ್ರೆ ಲೇಷವಾದರೂ ದುಃಖ ಇಲ್ಲ ಅಂತ ಬರ್ತದೆ. ಇಲ್ಲಿ ಈಶಗಿರೀಶ ಅಂದಾಗೆ ಶಂಭುಗಿರಿ ಅಂತ ಕೂಡ ಅನ್ಬೋದು. ಶಂಭುಗಿರಿ ಅಂದರೆ ಚಿಪ್ಪಗಿರಿನ ಅಂತಾರೆ. ಚಿಪ್ಪಗಿರಿಯಲ್ಲಿ ಇದ್ದ ಸ್ವಾಮಿ ಅಂದರೆ ವಿಜಯದಾಸ ಅಂತರ್ಗತ ಪರಮಾತ್ಮ ಅಂತ ಕೂಡ ಬರ್ಬೋದು. ನಿನ್ನ ದಾಸನಾದರೆ ದುಃಖ ಅಂಬೋದು ಲೇಷವಾದರೂ ಇಲ್ಲ, ಒಂದು ಚೂರು ಕೂಡ ದುಃಖ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಅಟ್ಟತಾಳದ್ರೊಳಗೆ ನಿನ್ನಯ ಮೂರ್ತಿಯ ಇಷ್ಟು ದಾಸತ್ವ ಬಂದ ಮೇಲೆ ನಮ್ಮ ಹತ್ರ ಲೇಷ ಪಾಪ ಇಲ್ಲ, ನೀನೇ ದೇವರು, ನೀನು ಸ್ವತಂತ್ರ, ನಾನು ಅಸ್ವತಂತ್ರ, ನೀನು ಮಾಡಿಸಿದ್ದು ನಾ ಮಾಡ್ತೀನಿ ಅಂಬೋದು ಗೊತ್ತಾಗ್ಬಿಟ್ಟ ಮೇಲೆ ನಿನ್ನ ಮೂರ್ತಿ ನೋಡಿದರೆ ಅದು ಬಲು ಆನಂದ. ನಿನ್ನ ಕೀರ್ತಿ ಕೇಳ್ತಾ ಇದ್ದರೆ ಅದು ಎಷ್ಟೋ ಆನಂದ. ನಿನ್ನ ಬಗ್ಗೆ ಏನಾದರೂ ವಾರ್ತೆ ಕೇಳಿದರೆ ಅದು ಆನಂದ, ನಿನ್ನ ಬಗ್ಗೆ ಏನಾದರೂ ಹೇಳಿದರೆ ಅದು ಆನಂದ. ಎಷ್ಟು ಆನಂದ ಇರುತ್ತೆ. ನಾವು ಯಾವಾಗಾದರೂ ಒಂದ್ಸರಿ ತಿರುಪತಿ ವೆಂಕಟರಮಣನ ನೋಡ್ತೀವಿ, ಯಾವಾಗೋ ಒಂಥರ ಕಣ್ಣಾಗೆ ನೀರು ಬಂದುಬಿಡ್ತವೆ, ಆನಂದದೊಳಗೆ ತೇಲಾಡ್ತೀವಿ. ಆ ಆನಂದ ಪ್ರತಿ ಒಂದು ನಿಮಿಷಕ್ಕೂ ಬರುತ್ತೆ. ಯಾವಾಗ ದಾಸರು ಅಂಥೇಳಿ ನಾವು ಸತತ ನಿನ್ನಾಧೀನ 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 ಸ್ವಾಮಿ, ನಾನು ನಿನ್ನಾಧೀನ ಅಂತ ಯಾವಾಗ ನಾವು ಹೇಳ್ತೀವೋ ಅವಾಗೇ ಅದು ಇನ್ನೂ ಆನಂದತ್ವ ಭಾಳ ಆನಂದ ಆಗ್ತದೆ. ನಿನ್ನ ಆರತಿ ತಗೋತಾ ಇದ್ದರೆ ಎಷ್ಟೋ ಆನಂದ, ನಿನ್ನ ಚರಿತೆ ಆಡ್ತಾ ಇದ್ದರೆ ಎಷ್ಟೋ ಆನಂದ, ನಿನ್ನವನಾಗಿ ಮೆರೆವದು ಒಂದು ಆನಂದ ಅಂತ ಹೇಳ್ತಾರೆ. ನಿನ್ನವನು ತಂದೆ, ನಾನು ನಿನ್ನವನಪ್ಪ, ನಿನ್ನ ದಾಸನು ಅಂತ ಹೇಳಿದರೆ ಎಷ್ಟು ಆನಂದ. ಅದು ಅನಂತಾವತಾರ ವಿಜಯ ವಿಠಲರೇಯ ನಿನ್ನ ಪಾದದಲ್ಲಿ ಸೇರುವುದು ಒಂದು ಆನಂದ. ನಿನ್ನ ಪಾದದಲ್ಲಿ ಸೇರಿದರೆ ಸಾಕಪ್ಪ, ಆನಂದ ಈ ಜೀವನಕ್ಕೆ ಕೊಡು ಸ್ವಾಮಿ. ಸತತ ನಿನ್ನ ಧ್ಯಾಸ ಬರೋ ಥರ ಮಾಡು. ನೀನು ಮಾಡಿಸಿದರೆ ನಾನು ಮಾಡ್ತೀನಿ ಅಂಬೋದನ್ನು ಸತತ ನಾವು ಏನೇ ಒಂದು ದಾನ ಕೊಡ್ತಾ ಇದ್ದೀವಿ, ಸ್ವಾಮಿ ನಿಂತು ಕೊಡಿಸ್ತಾ ಇದ್ದಾನೆ, ಅವ್ರ ಹತ್ರ ಸ್ವಾಮಿ ನಿಂತು ತೊಗೋತಾ ಇದ್ದಾನೆ. ನಾವು ನೀರು ತೊಗೋತಾ ಇದ್ದೀವಿ, ಒಂದು ಲೋಟದಿಂದ ನೀರು ತೊಗೊಂಡು ಕುಡಿತಾ ಇದ್ದೀವಿ ಅಂತಂದ್ರೆ ಕೂಡ ಸ್ವಾಮಿ ಕೈಯಲ್ಲಿ ನಿಂತು ಅದು ಹಿಡಿಸ್ಲಿಲ್ಲ ಅಂದರೆ ನಮ್ಗೆ ಆ ಲೋಟ ಹಿಡಿಯೋಕ್ಕೆ ಆಗಲ್ಲ. ಇದು ಹೊರಗೆ ಹೇಳಲಿಲ್ಲ ಅಂದರೂ
ಪ್ರತಿಯೊಂದು ಸೆಕೆಂಡ್ಗೆ ನಮಗೆ ಅದು ಬರ್ತಾ ಹೋಗಬೇಕು. ಅವಾಗೆ ಆನಂದ ಆಗೋದು, ಅದು ಎಷ್ಟು ಆನಂದ ಆಗ್ತದೆ ನೋಡ್ರಿ. ಒಂದು ಸರಿ ನೆನೆಸ್ಕೊಳ್ತಾ ಹೋಗೋಣ. ಇವತ್ತು ಕೂತ್ಕೊಂಡಿದ್ದೀವಿ, ಈಗ ನಾನು ಹೇಳ್ತಾ ಇದ್ದೀನಿ, ಒಳಗೆ ಸ್ವಾಮಿ ನಿಂತು ಹೇಳಿಸ್ತಾ ಇದ್ದಾನೆ. ಆಹಾ, ಎಷ್ಟು ಆನಂದ ನೋಡ್ರಿ. ಇದು ನಮಗೆ ಹೇಳಕ್ಕೆ ಆಗಲಿಲ್ಲ ಅಂತಂದರೆ, ಎಷ್ಟು ನಾವು ಕಷ್ಟಪಟ್ಟರೂ ಕೂಡ ಅದು ನಾನು ಅಂಬೋದು ಬಂತು ಅಂದಾಗ ಎಷ್ಟೋ ದೇವರು ಮಾಡಿಸ್ತಾ ಇರ್ತಾನೆ. ಅದೂ ಹೇಳಿಸ್ತಾನೆ ನಮ್ಮ ಜೊತೆಗೆ. ನಾನು ಅಂಬೋ ಅಹಂಕಾರ ಕೊಡಿಸೋದು ಆತನೇ. ಯಾವಾಗಾದರೂ ಬಂದಾಗೆ ಒಂದು ಸೆಕೆಂಡು ನಮಗೆ ಅದೊಂದು ಚೂರು ಇದು ಬಂತು ಅಂದಾಗೆ, ಸ್ವಾಮಿ ನೀನು ಮಾಡಿಸ್ದೆಲ್ಲಪ್ಪ, ನೀನು ಅಹಂಕಾರ ಕೊಡಿಸ್ದೆಲ್ಲೋ ಅಂತ ಒಂದು ಸರಿ ಅಂದ್ಕೊಂಬಿಟ್ರೆ ಅದು ಅವಾಗೇ ಅದು ಏನಂತಾರೆ, ದೇವರನ್ನು ನಾನು ಮಾಡಿದೆ ಅಂಬೋದು ನಾನು ಮಾಡಿಸಿಬಿಟ್ಟೆಲ್ಲಪ್ಪ ಸ್ವಾಮಿ ನನ್ನೊಳಗೆ ನಿಂತು ಅಂತ ಅಂದುಬಿಟ್ರೆ ಸಾಕಂತೆ. ಹಾಗೆ ನಿನ್ನ ಪಾದದಲ್ಲಿ ಸೇರುವುದು ಭಾಳ ಆನಂದ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಒಳಗೆ ಬಲು ತುಂಬಿದ ಕತ್ತಲೆ ಎಂಬೋ ಅಜ್ಞಾನ, ನನ್ನ ಒಳಗೆ ಕತ್ತಲ ಎಂಬೋ ಅಜ್ಞಾನ ತುಂಬಿದೆಯಪ್ಪ. ಕಳಿಯದಿರು ಕಳಿಯಾದಿರು, ನಿಲವಾಗಿದ್ದರೆ ಇರಲಿ, ನೀ ಕಳಿಲಾರ್ದಾಗ ಹೋಗು. ಅಲ್ಲೇ ಇತ್ತು ಆ ಅಜ್ಞಾನ, ಇರಲಿ. ಕಲಕಾಲ ನಾನದಕ್ಕೆ ಅಳುಕಿ ಅಂಜುವನಲ್ಲ, ನಾನು ಅದಕ್ಕೆ ಹೆದರ್ಕೊಂಡು ಅಂಜದಲ್ಲ. ನನ್ನೊಳಗೆ ಅಜ್ಞಾನ ಇದೆ, ನಾನು ಅಂಜದಲ್ಲ. ಚೆಲುವ ದೇವನೇ ನಿನ್ನ ಪೊಳೆವ ಪಾದದ ನಖ ಬೆಳಕು, ನಿನ್ನ ಪಾದದ ಉಗುರು ನಖ, ಆ ಉಗುರಿನ ಬೆಳಕು ಎನ್ನೊಳಗೆ ಪೊಳೆದ ತರುವಾಯ, ಅದು ನನ್ನ ಒಳಗೆ ಪೊಳಿತಾ ಇದೆ. ನಿನ್ನ ದಾಸ ಅಂತ ಅನ್ಸ್ಕೊಂಡ್ಮೇಲೆ ನನಗೇನು ಅದಕ್ಕೆ ಜ್ಞಾನ ಇಲ್ಲ. ಯಾವುದು ಏನು ಎಷ್ಟು ಗುಣಗಳಿದ್ದಾವೆ ಸ್ವಾಮಿಗೆ, ಹೇಗೆ ಅರ್ಚನೆ ಮಾಡಲಿ, ಹೇಗೆ ಮಾಡಲಿ, ಏನು ಮಾಡಲಿ ಎಂಬೋ ಜ್ಞಾನ ಇಲ್ಲ. ಆದರೆ ನಿನ್ನ ದಾಸನಪ್ಪ ನಾನು, ನಿನ್ನ ದಾಸನಪ್ಪ. ನೀನು ಹೇಳಿದಂಗೆ ನಗಸಿದರೆ ನಗುವೆ, ಅಳಿಸಿದರೆ ಅಳುವೆ, ಕುಣಿಸಿದರೆ ಕುಣಿವೆ ಅಂತ ನಾನು ಒಂದು ಸರಿ ಅದು ಆ ಅನುಸಂಧಾನ ಬಂತು ಅಂತಂದರೆ ಅದು ಆ ಒಂದು ಚೂರು ಆ ನಖದಷ್ಟು ಬೆಳಕು ನನ್ನ ಒಳಗೆ ಬಂದಂಗೆ. ಅದು ಬಂದ ಮೇಲೆ ಎಷ್ಟು ಕತ್ತಲೆ ಇದ್ದರೆ ಕೂಡ, ಎಷ್ಟು ಬಲವಂತವಾದ ಅಜ್ಞಾನ ಎಂಬ ಕತ್ತಲೆ ಇದ್ದರೆ ಕೂಡ, ಉಳುವನೇನಯ್ಯ ಲೇಷ ಒಳಗೆ ಇದ್ದು ತೊಲಗದೆ, ಅದು ಉಳಿಯೋದಿಲ್ಲಪ್ಪ. ಅದು ಆ ಅಜ್ಞಾನ ಹೋಗ್ಬಿಡ್ತದ. ಯಾವಾಗ ನಾನು ನೀನು ಮಾಡ್ತಾ ಇದ್ದಿ, ನೀನು ನಿಂತು ಮಾಡಿಸ್ತೀ ಎಂಬುದು ನನಗೆ ತರ್ತೀಯೋ ನೀನು, ನನಗೆ ಅಜ್ಞಾನ ಅಂಬೋದನ್ನು ಕಲಿತೀಯಪ್ಪ ಸ್ವಾಮಿ. ಅಜ್ಞಾನ ನಿಂದ್ರೋದಿಲ್ಲ. ಬಲುದೈವ ವೃಷಭಾಕ್ಷ ವಿಜಯ ವಿಠಲ ನಿನ್ನ ಬೆಳಕು ತೋರಿಗೊಡಲು ಕತ್ತಲೆ ತಾನೇ. ನಿನ್ನ ಬೆಳಕು ತೋರಿಸಿದ್ರೆ ಕತ್ತಲೆ ಇರ್ತದೇನಪ್ಪ, ಕತ್ತಲೆ ತಾನೇ ಓಡೋಗ್ತದೆ. ಬೆಳಕೆಂಬೋ ನಿನ್ನ ನಾಮಸ್ಮರಣೆ ಎಂಬೋ ದೀಪನೇ ನನ್ನ ಬೆಳಕು. ನೀನು ನಿಂತು ಮಾಡಿಸ್ತಾ ಇದ್ದೀ ಎಂಬೋ ಅನುಸಂಧಾನ ನನ್ನ ಬೆಳಕು. ನಿನ್ನ ದಾಸ ಅಂಬೋದೇ ನನಗೆ ಒಂದು ದೊಡ್ಡ ವರ ಇದ್ದಂಗಪ್ಪ. ಅದಿದ್ದ ಮೇಲೆ ಜ್ಞಾನ ಇರ್ತದಪ್ಪ, ಆ ಕತ್ತಲೆಲ್ಲ ಓಡೋಗ್ಬಿಡ್ತದ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ. ಒಂದು ಕ್ಷಣ ಬದುಕಿದ್ರೆ ಕೂಡ ಅದು ದಾಸ ನೆನೆಸಿ ತನುವು ಧರಿಸುವೆನು ಬರ್ಗ ವಿಜಯ ವಿಠಲ. ದಾಸನು ಅಂತಂದು ತನುವು ಧರಿಸ್ಬೇಕಂತೆ. ಲಕ್ಷ್ಮಣ ಹೇಳಿದಂತೆ, ಯಾರು ಅಂತೇಳಿ ಹೇಳಬೇಕು ಅಂತಂದಾಗೆ, ರಾಮಚಂದ್ರ ನಮ್ಮ ಅಣ್ಣ ಅಂತ ಹೇಳಿ ನೀನು ಯಾರು ಅಂತಂದಾಗೆ ನಾನು ರಾಮಚಂದ್ರನ ದಾಸ ಅಂತ ಹೇಳಿದಂತೆ. ಹಾಗೆ ಒಂದು ಕ್ಷಣ ಬದುಕಿದ್ರೆ ಕೂಡ ಸ್ವಾಮಿಯ ದಾಸ ಅಂತ ಬದುಕೋಬೇಕು. ಅವಾಗ ಅಂಥ ತನೂ ಧರಿಸೋ ಥರ ಮಾಡು ಸ್ವಾಮಿ. ನಿನ್ನ ದಾಸ ಅಂತ ಅಂದರೆ ಸತತ 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 ನೀನು ಸ್ವತಂತ್ರ, ನಾನು ಅಸ್ವತಂತ್ರ. ನೀನು ಮಾಡಿಸಿದಷ್ಟು ನಾನು ಮಾಡ್ತೀನಿ ಸ್ವಾಮಿ ಎಂಬ ಅನುಸಂಧಾನ ನನಗೆ ಕ್ಷಣ ಬಿಡಲಾರ್ದಾಗೆ ಕೊಡ್ತಾ ಇದ್ದರೆ, ನಿನ್ನ ದಾಸನಾಗಿದ್ದು ಆ ಒಂದು ಕ್ಷಣ ಸಾಕಪ್ಪ ನನಗೆ. ಆ ಕತ್ತಲೆ ಹೋಗೋ ಥರ ಮಾಡ್ತೀಯಲ್ಲಪ್ಪ, ಅಂಥ ತನುವು ಕೊಡು ಸ್ವಾಮಿ ಅಂಥೇಳಿ ವಿಜಯದಾಸರು ನಮ್ಮೆಲ್ಲರ ಪರವಾಗಿ ನಾವೆಲ್ಲರೂ ಹಾಗೆ ಬೇಡ್ಕೋಬೇಕು ಅಂಥೇಳಿ ನಮ್ಮ ಸಲುವಾಗಿ ಈ ಸುಳಾದಿಯನ್ನು ರಚನೆ ಮಾಡಿದ್ದಾರೆ. ನಾವು ಯಾವಾಗೇ ನಮಗೆ ನಮ್ಮ ಅನುಸಂಧಾನ ಪ್ರಕಾರ, ನಮ್ಮ ಜೀವನ ಯೋಕ್ತಿ ಪ್ರಕಾರ ಸ್ವಾಮಿ ಮಾಡಿಸ್ತಾನೆ ಒಳಗೆ ನಿಂತು. ಆದರೂ ಒಂಚೂರು ನಮಗೆ ಇದು ಕರ್ತೃತ್ವ ಏನು ಕೊಟ್ಟಿದ್ದಾನೆ ಅದನ್ನು ಮಾಡೋದು, ಅಂದರೆ ಇಚ್ಛಾ ಕರ್ತೃತ್ವ, ಅದನ್ನು ಮಾಡಿಸೋದು ಆತನೇ ಮಾಡಿಸ್ತಾನೆ. ಅದು ಅವಾಗೊಂದು ಕ್ಷಣ ಬಂದಾಗಾದರೂ ಸ್ವಾಮಿ ನಿನ್ನಾಧೀನ 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 ನಿನ್ನಾಧೀನ, ನಿಂತು ಕೂತು ನಿಂತು ಮಲಗಿ ಏನು ಮಾಡಿದರೂ ನಿನ್ನಾಧೀನ ಅಂಬೋದು ತರಿಸು ಸ್ವಾಮಿ ಅಂಥೇಳಿ ಬೇಡ್ಕೋಬೇಕು ಅಂತ ವಿಜಯದಾಸರು ಹೇಳ್ತಾ ಇದ್ದಾರೆ. ನನ್ನಲ್ಲಿ ಇಲ್ಲಿ ಒಳಗೆ ಸ್ವಾಮಿ ನಿಂತು ಎಷ್ಟು ನುಡಿಸಿದಾನೋ ನನ್ನ ಜೀವನ ಯೋಕ್ತಿಗೆ ಅಷ್ಟು ಹೇಳಕ್ಕೆ ಪ್ರಯತ್ನ ಮಾಡಿರೋದು. ನಾ ಹಂಕರ್ತ ಹರಿಕರ್ತ. ಶ್ರೀಕೃಷ್ಣಾರ್ಪಣಮಸ್ತು. ಜೈ ವಿಜಯರಾಯ.